ವೇದಗಳು ಮಾನವಕುಲದ ಶಾಶ್ವತ ಆಧ್ಯಾತ್ಮಿಕ ಸಂಪತ್ತು. ಸಾವಿರಾರು ವರ್ಷಗಳಿಂದ ವೇದಜ್ಞಾನವು ಋಷಿಮುನಿಗಳಿಂದ ಬಾಯ್ದೆರೆಯಾಗಿ ಶಿಷ್ಯರಿಗೆ ಸಾರಲ್ಪಟ್ಟಿತು. ಪ್ರತಿ ಪೀಳಿಗೆಯೂ ಈ ದಿವ್ಯ ಜ್ಞಾನವನ್ನು ಸಂರಕ್ಷಿಸಲು ತನ್ನ ಸಂಪೂರ್ಣ ಜೀವನವನ್ನು ಮೀಸಲಿಟ್ಟಿತು. ವೇದಗಳು ಆ ಕಾಲದಲ್ಲಿ ಪುಸ್ತಕ ರೂಪದಲ್ಲಿ ಇರಲಿಲ್ಲ. ಅವು ಜೀವಂತವಾದ ನಾದರೂಪದಲ್ಲಿ, ಮಂತ್ರರೂಪದಲ್ಲಿ ಪೀಳಿಗೆಯಿಂದ ಪೀಳಿಗೆಗೆ ಸಾಗುತ್ತಿದ್ದುವು. ಇಂತಹ ಮಹಾಜ್ಞಾನವು ಕಾಲಕ್ರಮೇಣ ವ್ಯಾಪಕವಾಗಿ ಹರಡುತ್ತಿದ್ದಂತೆ ಅದರ ಸಂಗ್ರಹಣೆ ಮತ್ತು ಸಂರಕ್ಷಣೆ ಅತ್ಯಂತ ಅಗತ್ಯವಾಗಿತ್ತು. ಏಕೆಂದರೆ ಪೀಳಿಗೆಯ ಬದಲಾವಣೆಯೊಂದಿಗೆ ಪಾಠದಲ್ಲಿ ವ್ಯತ್ಯಾಸಗಳು ಉಂಟಾಗುವ ಸಾಧ್ಯತೆ ಇತ್ತು. ಅದನ್ನು ತಡೆದು ವೇದ ಸಾಹಿತ್ಯವು ಶಾಶ್ವತವಾಗಿ ಉಳಿಯಲು ಅದನ್ನು ಸಮಗ್ರವಾಗಿ ಸಂಗ್ರಹಿಸಿ ಸರಿಯಾದ ರೂಪದಲ್ಲಿ ವಿನ್ಯಾಸಗೊಳಿಸುವ ಅಗತ್ಯ ಎದುರಾದಾಗ ಆ ಮಹತ್ತರ ಕಾರ್ಯವನ್ನು ನಿರ್ವಹಿಸಿದವರು ಭಗವಾನ್ ಶ್ರೀವೇದವ್ಯಾಸ ಮಹರ್ಷಿಗಳು. ವೇದವ್ಯಾಸರು ಅಂದರೆ ವೇದಗಳನ್ನು ವಿಸ್ತಾರವಾಗಿ ವರ್ಗೀಕರಿಸಿದವರು ಎಂಬ ಅರ್ಥವನ್ನು ಹೊಂದಿದ ದಿವ್ಯಪುರುಷರು ವೇದಗಳ ಅಪಾರ ಸಾಗರವನ್ನು 4 ಭಾಗಗಳಾಗಿ ವಿಭಜಿಸಿದರು. ಅವರು ಪ್ರತ್ಯೇಕವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಎಂದು ವಿಭಾಗ ಮಾಡಿ ಮಾನವ ಕುಲಕ್ಕೆ ಅವುಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳುವಂತೆಯೂ ಪಠಿಸುವಂತೆಯೂ ಮಾಡಿದರು. ವೇದಗಳ ಈ ವಿಭಾಗವು ಕೇವಲ ಪಾಠದ ಅನುಕೂಲಕ್ಕಾಗಿ ಮಾಡಿದ ಕ್ರಮವಲ್ಲ. ಅದು ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವವುಳ್ಳ ಕೆಲಸವಾಗಿತ್ತು. ಏಕೆಂದರೆ ಪ್ರತಿ ವೇದವು ಮಾನವ ಜೀವನದ ವಿಭಿನ್ನ ಆಯಾಮಗಳನ್ನು ಒಳಗೊಂಡಿದೆ. ಭಕ್ತಿ, ಯಜ್ಞ, ಪ್ರಾರ್ಥನೆ, ಸ್ಮರಣೆ, ಚಿಕಿತ್ಸೆ ಮತ್ತು ಧ್ಯಾನ. ವೇದವ್ಯಾಸರು ವೇದಸಾಗರವನ್ನು ಸಂಗ್ರಹಿಸಿ 4 ವಿಭಾಗಗಳಲ್ಲಿ ವಿಭಾಗಿಸಿದ ನಂತರ ಪ್ರತಿ ವೇದವನ್ನು ವಿಭಿನ್ನ ಶಿಷ್ಯರಿಗೆ ವಹಿಸಿದರು. ಅವರು ಋಗ್ವೇದವನ್ನು ಪೈಲ ಮಹರ್ಷಿಗೆ, ಯಜುರ್ವೇದವನ್ನು ವೈಶಂಪಾಯನರಿಗೆ, ಸಾಮವೇದವನ್ನು ಜೈಮಿನಿಗೆ ಮತ್ತು ಅಥರ್ವವೇದವನ್ನು ಸುಮಂತು ಮಹರ್ಷಿಗೆ ನೀಡಿದರು. ಈ ಮೂಲಕ ವೇದಗಳ ಪಾಠ ಪರಂಪರೆ ಶಿಸ್ತಿನೊಂದಿಗೆ ಸಂಘಟಿತಗೊಂಡಿತು. ವೇದವ್ಯಾಸರ ಈ ಅಪ್ರತಿಮ ಸೇವೆಯ ಕಾರಣದಿಂದ ಅವರು ವ್ಯಾಸ ಮಹರ್ಷಿ, ವೇದಗಳ ಸಂಪಾದಕ ಮತ್ತು ಮಾನವಕುಲದ ಮಹಾಗುರು ಎಂಬ ಬಿರುದನ್ನು ಪಡೆದರು. ಅವರ ಕೃತಜ್ಞತೆಯಿಂದಲೇ ನಾವು ಇಂದು ವೇದಗಳನ್ನು ಸಂಗ್ರಹಿತ ರೂಪದಲ್ಲಿ ಕಾಣಲು ಸಾಧ್ಯವಾಗಿದೆ. ವೇದವ್ಯಾಸರ ಕಾರ್ಯವು ಕೇವಲ ಸಾಹಿತ್ಯ ಸಂರಕ್ಷಣೆ ಅಲ್ಲ, ಅದು ಮಾನವ ಜಾತಿಯ ಜ್ಞಾನಯುಗವನ್ನು ಸ್ಥಾಪಿಸಿದ ದಿವ್ಯ ಕಾರ್ಯ. ಅವರು ವೇದಗಳಲ್ಲಿ ಅಡಕವಾಗಿದ್ದ ಅಪಾರ ಆಧ್ಯಾತ್ಮಿಕ ಜ್ಞಾನವನ್ನು ಸರಿಯಾಗಿ ವರ್ಗೀಕರಿಸಿ ಮಾನವನ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ವಿಕಾಸಕ್ಕೆ ಮಾರ್ಗ ತೋರಿಸಿದರು. ವೇದವ್ಯಾಸರ ಈ ಕಾರ್ಯವನ್ನು ಭಾರತೀಯ ಸಂಸ್ಕೃತಿ ಜ್ಞಾನಯಜ್ಞ ಎಂದು ಕರೆಯುತ್ತದೆ. ಏಕೆಂದರೆ ಅವರು ಬ್ರಹ್ಮಜ್ಞಾನವನ್ನು ಪೀಳಿಗೆಗಿಂತ ಪೀಳಿಗೆಗೆ ಹರಿಯುವ ನದಿಯಂತೆ ರೂಪಿಸಿದರು. ಭಾರತದ ಇತಿಹಾಸ ತಜ್ಞರು ಮತ್ತು ವಿದ್ವಾಂಸರು ವೇದಗಳ ಕುರಿತು ವಿಭಿನ್ನ ಸಂಶೋಧನೆಗಳನ್ನು ನಡೆಸಿದ್ದಾರೆ. ಕೆಲವು ಪಾಶ್ಚಾತ್ಯ ವಿದ್ವಾಂಸರು ವೇದಗಳನ್ನು ಅಪೌರುಷೇಯ ಎಂದು ಸ್ವೀಕರಿಸದಿದ್ದರು. ಅವುಗಳನ್ನು ಜಗತ್ತಿನ ಅತ್ಯಂತ ಪ್ರಾಚೀನ ಗ್ರಂಥ ಸಮೂಹ ಎಂದು ಒಪ್ಪಿಕೊಂಡಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ವೇದಗಳು ಕ್ರಿಸ್ತಪೂರ್ವ 10,000 ರಿಂದ 5,000 ವರ್ಷದ ಅವಧಿಯಲ್ಲಿ ಕ್ರಮೇಣ ರೂಪುಗೊಂಡು ಅನೇಕ ಶತಮಾನಗಳ ಕಾಲ ಬೆಳೆಯುತ್ತಾ ಬಂದುವು. ಈ ಸಮಯದಲ್ಲಿ ವೈದಿಕ ಸಂಸ್ಕೃತಿ, ಯಜ್ಞ ಪರಂಪರೆ ಮತ್ತು ತತ್ವಜ್ಞಾನವು ಭಾರತದ ಭೌತಿಕ ಹಾಗೂ ಆಧ್ಯಾತ್ಮಿಕ ಜೀವನದ ನೆಲೆಗಟ್ಟಾಯಿತು. ವೇದಗಳ ವಿಷಯ ವೈವಿಧ್ಯವನ್ನು ಗಮನಿಸಿದರೆ ಅದು ಕೇವಲ ಧಾರ್ಮಿಕ ಗ್ರಂಥವಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ವೇದಗಳಲ್ಲಿ ಖಗೋಳಶಾಸ್ತ್ರ, ಗಣಿತ, ವೈದ್ಯಶಾಸ್ತ್ರ, ಪರಿಸರ ಜ್ಞಾನ, ಸಂಗೀತ, ಸಮಾಜಶಾಸ್ತ್ರ ಮತ್ತು ನೈತಿಕತೆಯ ಕುರಿತು ಆಳವಾದ ವಿವರಣೆಗಳಿವೆ. ಈ ಕಾರಣದಿಂದಲೇ ಅನೇಕ ವಿದ್ವಾಂಸರು ವೇದ ಸಾಹಿತ್ಯವನ್ನು ವಿಶ್ವದ ಪ್ರಥಮ ವಿಶ್ವಕೋಶ ಎಂದು ವರ್ಣಿಸಿದ್ದಾರೆ. ಆರ್ಯ ಜನಾಂಗದವರು ತಮ್ಮ ಸಂಸ್ಕೃತಿಯ ಪರಂಪರೆಯನ್ನು ವೇದಗಳ ಮೂಲಕ ವ್ಯಕ್ತಪಡಿಸಿದರು. ಅವರ ಜೀವನ ಶೈಲಿ, ಧರ್ಮನಿಷ್ಠೆ, ಪ್ರಕೃತಿ ಪ್ರೀತಿ ಮತ್ತು ಸತ್ಯಸಂಧತೆ ಇವುಗಳ ಮೂಲವೇ ವೇದಗಳು.
ವೇದ ಸಾಹಿತ್ಯವು ಆ ಕಾಲದ ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಜೀವನದ ದೃಢಚಿತ್ರಣವನ್ನು ನೀಡುತ್ತದೆ. ಅದೇ ಸಮಯದಲ್ಲಿ ಅದು ಮಾನವನ ಆತ್ಮಸಾಕ್ಷಾತ್ಕಾರದ ಮಾರ್ಗವನ್ನು ಬೋಧಿಸುತ್ತದೆ. ಈ ಕಾರಣದಿಂದಲೇ ವೇದಗಳು ಮಾನವ ಸಂಸ್ಕೃತಿಯ ಉನ್ನತ ಶ್ರೇಣಿಯ ಸಾಧನೆ ಎಂದು ಪರಿಗಣಿಸಲ್ಪಟ್ಟಿವೆ. ವೇದವ್ಯಾಸರ ಮಹಾಕಾರ್ಯದಿಂದ ವೇದಜ್ಞಾನವು ನಾಶವಾಗದೆ ಕಾಲಾಂತರಗಳಾದರೂ ಅದೇ ಶುದ್ಧತೆಯೊಂದಿಗೆ ಇಂದಿಗೂ ಜೀವಂತವಾಗಿದೆ. ಅವರು ಕೇವಲ ವೇದಗಳನ್ನು ಸಂಗ್ರಹಿಸಿದವರಲ್ಲ, ಅವರು ಮಾನವ ಜಾತಿಯ ಜ್ಞಾನಮಾರ್ಗದ ಶಿಲ್ಪಿ. ಅವರ ಕೃತಿಯಿಂದಲೇ ಭಾರತವು ವೇದಭೂಮಿ ಎಂದು ಖ್ಯಾತಿಯಾಯಿತು. ವೇದವ್ಯಾಸರು ಜ್ಞಾನಯುಗದ ಉದಯವನ್ನು ಮಾಡಿದವರು, ಸತ್ಯ ಮತ್ತು ಧರ್ಮದ ದೀಪವನ್ನು ಬೆಳಗಿಸಿದವರು ಮತ್ತು ಬ್ರಹ್ಮಜ್ಞಾನದ ಶಾಶ್ವತ ಪರಂಪರೆಯನ್ನು ಲೋಕದಲ್ಲಿ ಸ್ಥಾಪಿಸಿದವರು. ಇಂದಿಗೂ ವೇದಪಾಠ ನಡೆಯುವ ಪ್ರತಿಯೊಂದು ವೇದಪಾಠ ಶಾಲೆಯಲ್ಲೂ ವೇದದ ಪ್ರತಿಯೊಂದು ಮಂತ್ರದ ಆರಂಭದಲ್ಲಿ ವೇದವ್ಯಾಸರ ಸ್ಮರಣೆ ಮಾಡಲಾಗುತ್ತದೆ. ಏಕೆಂದರೆ ಅವರೇ ವೇದದ ಸ್ವರೂಪವನ್ನು ಮಾನವ ಕುಲಕ್ಕೆ ಬೋಧಿಸಿದ ಪರಮಗುರು. ಅವರ ಕೃಪೆಯಿಂದಲೇ ನಮ್ಮ ಜೀವನದಲ್ಲಿ ವೇದಜ್ಯೋತಿ ಪ್ರಕಾಶಿಸುತ್ತಿದೆ. ಹೀಗಾಗಿ ವೇದಗಳ ಸಂಗ್ರಹಣೆ ಮತ್ತು ವಿಭಜನೆಯ ಮಹಾಕಾರ್ಯವು ಕೇವಲ ಪೌರಾಣಿಕ ಘಟನೆಯಲ್ಲ, ಅದು ಮಾನವ ಇತಿಹಾಸದ ದಿವ್ಯತಮ ಕ್ಷಣ, ಜ್ಞಾನಭೂಮಿಯಾದ ಭಾರತದ ಅಸ್ತಿತ್ವವನ್ನು ರೂಪಿಸಿದ ತಾತ್ವಿಕ ಕ್ರಾಂತಿ. ವೇದವ್ಯಾಸರ ಕಾರ್ಯದಿಂದಲೇ ಸನಾತನ ಧರ್ಮದ ಶಾಶ್ವತ ಜ್ಞಾನ ಪರಂಪರೆ ಜೀವಂತವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.